ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ಪಾಠದಲ್ಲಿ ನಮ್ಮ ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠದ ಬಳಕೆ ಚಟುವಟಿಕೆಗಳು ಬಹಳ ಅವಶ್ಯಕ ವಿದ್ಯಾರ್ಥಿಗಳೇ. ನಿಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು, ಹೇಗೆ ಬೆಳೆಸಬೇಕು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು ಕೆಳಗೆ ಬರೆಯಿರಿ. ವಿದ್ಯಾರ್ಥಿಗಳೇ, ಇದೀಗ ತಾವು ಶಾಲೆಯಲ್ಲಿ ಇಲ್ಲದ ಕಾರಣ ತಾವು ಮನೆಯವರ ಜೊತೆ ಚರ್ಚಿಸಿ ನಿಮ್ಮದೇ ಉತ್ತರಗಳನ್ನು ಬರೆಯಿರಿ. ನಮ್ಮ ಶಾಲಾ ಕೈತೋಟದಲ್ಲಿ ಹೂವಿನ ಗಿಡಗಳನ್ನು ಹಾಗೂ ಹಸಿರು ಹುಲ್ಲನ್ನು ಬೆಳೆಯಬೇಕು. ಹೂವಿನ ಗಿಡಗಳನ್ನು ಚೌಕಾಕಾರದಲ್ಲಿ ಸುತ್ತಲೂ ಬೆಳೆಯಬೇಕು. ಮಧ್ಯದಲ್ಲಿ ಹುಲ್ಲನ್ನು ಬೆಳೆಯಬೇಕು. ಹೂವಿನ ಗಿಡಗಳಿಗೆ ನಿತ್ಯವೂ ನೀರು ಹಾಯಿಸಬೇಕು. ಜೊತೆಗೆ ಹಸಿರು ಹುಲ್ಲಿನಲ್ಲಿ ಇತರೆ ಕಸ ಬೆಳೆಯದಂತೆ ನೋಡಿಕೊಳ್ಳಬೇಕು. ಈ ರೀತಿಯಾಗಿ ಹೂತೋಟಗಳ ತಮಗೆ ಅಗತ್ಯವಿರುವಂತೆ ಸುಂದರವಾಗಿ ಕಾಣುವಂತೆ ತಾವು ಬೆಳೆಸಬಹುದು. ಎರಡನೇ ಪ್ರಶ್ನೆ, ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನ್ನು ಸನ್ಮಾನಿಸುವ ಸಮಾರಂಭದ ಮುಖ್ಯ ಅತಿಥಿ. ನೀವು ಮಾಡುವ ಭಾಷಣವನ್ನು ಇಲ್ಲಿ ಬರೆ. ಅನಂತರ ತರಗತಿಯ ಶಿಕ್ಷಕರ ಎದುರು ಭಾಷಣ ಮಾಡು. ವಿದ್ಯಾರ್ಥಿಗಳೇ, ನಾವು ಒಂದು ಸಣ್ಣ ಭಾಷಣವನ್ನು ಬರೆಯೋಣ. ಆ ಭಾಷಣವನ್ನು ಯಾವ ರೀತಿ ಪ್ರಾರಂಭಿಸಬೇಕು, ಜೊತೆಗೆ ಯಾವ ರೀತಿ ಮುಕ್ತಾಯಗೊಳಿಸಬೇಕು, ಎರಡೂ ವಿಷಯವನ್ನು ತಾವು ಇಲ್ಲಿ ಬರೆಯಬೇಕು. ವಿದ್ಯಾರ್ಥಿಗಳೇ, ಭಾಷಣ ಮಾಡುವಾಗ 3 ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮೊದಲನೆಯದಾಗಿ ಎಲ್ಲರಿಗೂ ತಾವು ಶುಭಾಶಯಗಳನ್ನು ಕೋರಬೇಕು. ನಂತರ ಯಾವ ವಿಷಯದ ಕುರಿತು ಮಾತನಾಡುತ್ತಿದ್ದೀರಿ ಆ ವಿಷಯ ಸ್ಪಷ್ಟವಾಗಿ ತಿಳಿಸಬೇಕು. ಕೊನೆಯಲ್ಲಿ ಆ ವಿಷಯವನ್ನು ಮುಕ್ತಾಯಗೊಳಿಸಬೇಕು. ಧನ್ಯವಾದಗಳ ಜೊತೆ ಇದೀಗ ಪ್ರಾರಂಭಿಸೋಣ. ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷರೇ, ಗುರು ಹಿರಿಯರೇ, ಪಾಲಕರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ, ರೈತರು ನಮ್ಮ ದೇಶದ ಬೆನ್ನೆಲುಬು. ಆತನಿಂದಲೇ ನಮ್ಮ ನಿತ್ಯದ ದಿನ ಪ್ರಾರಂಭವಾಗುತ್ತದೆ. ರೈತನು ಕಷ್ಟಪಟ್ಟು ಹೊಲದಲ್ಲಿ ಬೆಳೆದ ಪೈರುಗಳಾಗಲಿ, ಕಾಳುಗಳಾಗಲಿ, ಹಣ್ಣು ಹಂಪಲುಗಳಾಗಲಿ ಅವುಗಳು ಮಾರುಕಟ್ಟೆಗೆ ಬಂದ ನಂತರವೇ ನಾವು ಅವುಗಳನ್ನು ಖರೀದಿಸಿ ನಮ್ಮ ಜೀವನೋಪಾಯವನ್ನು ಸಾಗಿಸುತ್ತಿದ್ದೇವೆ. ರೈತನು ನಮ್ಮ ದೇಶಕ್ಕೆ ಅತ್ಯಮೂಲ್ಯ ಕೊಡುಗೆಯಾಗಿದ್ದಾನೆ. ಇವತ್ತು ಇಂತಹ ರೈತನೊಬ್ಬನ್ನು ನಮ್ಮ ಶಾಲೆಯಲ್ಲಿ ಸನ್ಮಾನಿಸುತ್ತಿರುವುದು ನಿಜಕ್ಕೂ ತುಂಬ ಹೆಮ್ಮೆಯ ಸಂಗತಿ ಎಂದು ಹೇಳುತ್ತಾ ಅವಕಾಶ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಾನು ಈ ರೀತಿಯಾಗಿ ಚಿಕ್ಕದಾಗಿ ಬರೆದಿರುತ್ತೇನೆ ವಿದ್ಯಾರ್ಥಿಗಳೇ. ನೀವು ಕೂಡ ಬರೆದು ಭಾಷಣವನ್ನು ಹೇಳಲು ಪ್ರಯತ್ನಿಸಿ. ಭಾಷಣವನ್ನು ಹೇಳುವಾಗ ತಮ್ಮ ಅಭಿನಯಗಳು ಅಗತ್ಯವಾಗಿರುತ್ತೆ. ಮಾತನಾಡುವ ಕೌಶಲ್ಯ, ಹೇಳುವ ರೀತಿ, ಜೊತೆಗೆ ಅವುಗಳ ತಕ್ಕಂತೆ ಅಭಿನಯ ನೀಡಬೇಕು. ಇದೀಗ ನಂತರ ಗೆಳೆಯರೊಂದಿಗೆ ಚರ್ಚಿಸಿ ನೀವು ಇವುಗಳನ್ನು ಬರೆಯಬೇಕು. ನಿನ್ನ ಶಾಲೆಗೆ ಜಮೀನು ಕೊಟ್ಟರೆ ನೀನೇನು ಮಾಡುವಿ? ನಾನು ಸಣ್ಣದಾಗಿ ಬರೆದಿರುತ್ತೇನೆ. ದಯವಿಟ್ಟು ಇದನ್ನೇ ನೀವು ಬರೆಯಬಾರದು. ನೀವು ನಿಮ್ಮದನ್ನು ಯೋಚಿಸಿ ಬರೆಯಬೇಕು. ನನ್ನ ಶಾಲೆಗೆ ಜಮೀನನ್ನು ಕೊಟ್ಟರೆ ಮೊದಲು ನಾನು ಆ ಜಮೀನು 4 ಬದಿಗೆ ಎತ್ತರವಾಗಿ ಬೆಳೆಯುವ ಗಿಡವನ್ನು ಬೆಳೆಸುವೆನು. ಆ ಜಮೀನಿನಲ್ಲಿ ಗಿಡಗಳೇ ಈ ರೀತಿಯಾಗಿ ನಾನು ಮುಂದುವರಿಸುತ್ತೇನೆ. ನೀವು ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ಮುಂದುವರಿಸಿ. ವಿದ್ಯಾರ್ಥಿಗಳೇ, ನಂತರ ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು? ನಾವು ಊಟ ಮಾಡದೆ, ಕೈಗೆ ಊಟ ಹತ್ತುತ್ತದೆ ಎಂದು ಊಟ ಮಾಡದೆ ಕುಳಿತರೆ ನಾವು ಹಸಿವೆಯಿಂದ ಸಾಯುತ್ತೇವೆ. ಹಾಗೆಯೇ ಈ ಊಟಕ್ಕೆ ಬೇಕಾದ ವಸ್ತುಗಳನ್ನು ತಯಾರಿಸುವವರೇ ರೈತರು. ಅವರು ಸುಮ್ಮನೆ ಕುಳಿತರೆ ನಮ್ಮ ಹೊಟ್ಟೆ ತುಂಬುತ್ತದೆ ವಿದ್ಯಾರ್ಥಿಗಳೇ.
ಹಾಗಾಗಿ ಸರಿಯಾಗಿ ಯೋಚಿಸಿ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ವಿದ್ಯಾರ್ಥಿಗಳೇ, ಕನ್ನಡ ತರಗತಿಯಲ್ಲಿಯೂ ಆಟವನ್ನು ಆಡೋಣ ಬನ್ನಿ. ಆದರೆ ಈ ಆಟವನ್ನು ಆಡಲು ನಿಮ್ಮ ಜೊತೆ ಶಿಕ್ಷಕರು ಬೇಕಾಗಿದ್ದಾರೆ. ನೀವೆಲ್ಲರೂ ಮನೆಯಲ್ಲಿರುವ ಕಾರಣ ನಿಮ್ಮ ತಾಯಿಯನ್ನು ಶಿಕ್ಷಕಿಯಾಗಿ ನೇಮಕ ಮಾಡಿ ಆಟವನ್ನು ಆಡಿ. ತಾಯಿಗೆ ಈ ರೀತಿಯಾಗಿ ಹೇಳಿ, ಪ್ರಾಣಿ ಪಕ್ಷಿಗಳ ಏನು ಮಾಡುತ್ತವೆ ಎಂದು ತಿಳಿಸಿ ನಂತರ ತಾವು ವೃತ್ತಾಕಾರದಲ್ಲಿ ನಿಲ್ಲಬೇಕು. ಇದೀಗ ಸೂಚನೆ ಹೀಗೆ ನೀಡಿದ್ದಾರೆ. ಶಿಕ್ಷಕರ ಜೊತೆ ಸೇರಿ ಕೆಳಗಿನ ಆಟ. ಶಿಕ್ಷಕರು ಹೇಳುತ್ತಾರೆ, ಕಾಗೆ ಹಾರುವುದು ನೋಡಿದ್ದೀರಾ? ವಿದ್ಯಾರ್ಥಿಗಳು ಏನು ಮಾಡಬೇಕು? ವೃತ್ತದಲ್ಲಿ ಕಾ ಕಾ ಎಂದು ಶಬ್ದ ಮಾಡುತ್ತಾ ರೆಕ್ಕೆ ಬಡಿದಂತೆ ನಟಿಸುತ್ತಾ ವೃತ್ತಾಕಾರದಲ್ಲಿ ಸುತ್ತುವುದು. ಶಿಕ್ಷಕ ನಂತರ ಮತ್ತೊಂದು ಪ್ರಾಣಿಯ ಬಗ್ಗೆ ಕೇಳುವುದು. ಕಪ್ಪೆ ಕುಪ್ಪಳಿಸುವುದು ನೋಡಿದ್ದೀರಾ? ಈಗ ಕಪ್ಪೆ ಕುಪ್ಪಳಿಸಿದಂತೆ ಕುಪ್ಪಳಿಸುವುದು ಜೊತೆಗೆ ಅದರ ಶಬ್ದವನ್ನು ಮಾಡುವುದು. ಕರ ಕರ ವಟ ವಟ, ಕರ ಕರ ವಟ ವಟ ಎಂದು ಕುಪ್ಪಳಿಸುವುದು. ನಂತರ ಶಿಕ್ಷಕ ಗೂಬೆ ಕೂಗುವುದು ಕೇಳಿದ್ದೀರಾ? ಗೂಬೆ ಜೊತೆ ನಟಿಸುವುದು. ಗೂಬೆಯಂತೆ ನಟಿಸಿ ಅದರ ಶಬ್ದವನ್ನು ಮಾಡುವುದು. ನಂತರ ಒಗಟು ಓದಿ ಆನಂದಿಸಿ. ವಿದ್ಯಾರ್ಥಿಗಳೇ, ಒಗಟುಗಳನ್ನು ಓದುವುದರ ಜೊತೆಗೆ ಬಹಳಷ್ಟು ಯೋಚನಾ ಶಕ್ತಿಯು ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳೇ, ಓದಿ ನೋಡಿ ನಂತರ ತಮಗೆ ಯಾವ ಉತ್ತರ ದೊರಕುತ್ತದೆ ಎಂದು ಯೋಚಿಸಿ. ಅಕ್ಕ ಅಕ್ಕ ಗಿಡ ನೋಡು, ಗಿಡದ ಮೇಲೆ ಕಾಯಿ ನೋಡು, ಕಾಯಿ ತಿಂದೋರ್ ಬಾಯಿ ನೋಡು. ಅಂದರೆ ಅಷ್ಟು ಸುವಾಸನೆ ಭರಿತವಾದುದು ಯಾವುದು? ಏಲಕ್ಕಿ. ಇದರ ಉತ್ತರ ಏಲಕ್ಕಿ. ಎರಡನೆಯದು, ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ. ಅಡ್ಡವಾದ ಒಂದು ಮರ, ಅದರಲ್ಲಿ ದೊಡ್ಡದಾದ ಕಾಯಿ. ದೊಡ್ಡದಾದ ಕಾಯಿ ಯಾವುದು ಎಂದರೆ ನಿಮ್ಮ ಕಲ್ಲಂಗಡಿ ಹಣ್ಣಿಗಿಂತ ದೊಡ್ಡದಾದ ಕಾಯಿ ಹಲಸಿನ ಹಣ್ಣು. ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ. ತಾವು ಮಲ್ಲಿಗೆ ಗಿಡವನ್ನು ನೋಡಿರಬಹುದು. ಮಲ್ಲಿಗೆ ಗಿಡದಲ್ಲಿ ಎಲ್ಲವೂ ಬಿಳಿ ಬಿಳಿಯಾಗಿ ಮೊಸರು ಚೆಲ್ಲಿದಂತೆ ಕಾಣುತ್ತದೆ. ಹಾಗಾಗಿ ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ ಎಂದರೆ ಮಲ್ಲಿಗೆ ಗಿಡ. ನಂತರ ಮಣ್ಣು ಕೊರೆದ ಕಲ್ಲು ಸಿಕ್ಕಿದೆ. ಇದೊಂದು ಕಲ್ಲು ರೀತಿ ಇದೆ. ಕಲ್ಲು ಕೊರೆದು ಬೆಳ್ಳಿ ಸಿಕ್ಕಿದೆ. ಅದರ ನಡುವೆ ಬೆಳ್ಳಿ ಇದೆ. ಬೆಳ್ಳಿ ಕೊರೆದು ನೀರು ಸಿಕ್ಕಿದೆ. ಅದು ಯಾವುದು? ತೆಂಗಿನಕಾಯಿ. ವಿದ್ಯಾರ್ಥಿಗಳೇ ಗಮನಿಸಬಹುದು. ಈ ರೀತಿಯಾಗಿ ನೀವು ಕೂಡ ಒಗಟುಗಳನ್ನು ರಚಿಸಬಹುದು. ನಂತರ ಈ ಹಾಡನ್ನು ರಾಗವಾಗಿ ಹಾಡಲು ಪ್ರಯತ್ನಿಸಿ. ವಿದ್ಯಾರ್ಥಿಗಳೇ, ತಮ್ಮ ಪ್ರಯತ್ನಕ್ಕೆ ಫಲ ದೊರಕುತ್ತದೆ. ನೀವು ಪ್ರಯತ್ನ ಮಾಡಿದೆ ಆದಲ್ಲಿ ತಾವು ಕೂಡ ಒಂದು ದಿನ ಸಂಗೀತಗಾರರು ಆಗಬಹುದು ಅಥವಾ ಹವ್ಯಾಸಿ ಸಂಗೀತಗಾರರು ಕೂಡ ಆಗಬಹುದು. ನಮಗೂ ಹಾಡಲು ಬರುವುದಿಲ್ಲ, ಆದರೆ ಹಾಡಲು ಪ್ರಯತ್ನಿಸಬಹುದು. ಬೀಜವನ್ನು ಬಿತ್ತುವ, ಗಿಡಗಳನ್ನು ಬೆಳೆಸುವ, ಸುಜಲ ಭರಿತ ದೇಶವನ್ನು ಸಫಲವಾಗಿ ಮಾಡುವ, ತೆಂಗು ಕಂಗು ಸಸಿಗಳ, ಬಾಳೆ ತಾಳೆ ಬಾಳೆ ಮರಗಳ, ಭಂಗವಿಲ್ಲದಂತೆ ಬೆಳೆಸಿ ಅಧಿಕ ಫಲವ ಪಡೆಯುವ, ಮಾವು ಹಲಸು ನೇರಳೆ, ಲಿಂಬೆ ದ್ರಾಕ್ಷಿ ಪೇರಳೆ, ಸೇಬು ಚಿಕ್ಕು ಕಿತ್ತಳೆಗಳ ನಾವು ನಾವೇ ಬೆಳೆಸುವ, ಬದನೆ ಸೌತೆ ಕುಂಬಳ, ಹೀರೆಕಾಯಿ ಪಡುವಾಲ, ಮುದದಿ ನಾವು ಗೆಣಸು ಮೆಣಸು ಹರಿವೆಗಳ ಬೆಳೆಸುವ, ವಿವಿಧ ಧಾನ್ಯ ಬೆಳೆಗಳ, ಕಾಯಿ ಪಲ್ಯ ಸಸಿಗಳ, ವಿವಿಧ ರೀತಿಯಲ್ಲಿ ಬೆಳೆಸಿ ಅಧಿಕ ಫಲವ ಪಡೆಯುವ, ಅಧಿಕವಾಗಿ ಬಿತ್ತುವ, ಅಧಿಕವಾಗಿ ಬೆಳೆಸುವ, ಅಧಿಕ ಫಲವ ಪಡೆಯುತ್ತೆಲ್ಲ
ತೃಪ್ತಿಯಿಂದ ಬಾಳುವ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ತಾವು ಕೂಡ ಪದ್ಯಗಳನ್ನು ಹಾಡುವುದು ಗಮನಿಸಿ ತಾವು ಪ್ರಯತ್ನಿಸಿ. ಪ್ರತಿಯೊಂದು ವಿದ್ಯಾರ್ಥಿಯು ಹಾಡಲು ಪ್ರಯತ್ನಿಸಬೇಕು. ಹಾಡಲು ಬರುವುದಿಲ್ಲ ಎಂದು ಕೈಕಟ್ಟಿ ಕುಳಿತುಕೊಳ್ಳಬಾರದು. ಇದೀಗ ನಾವು ಹೇಳಿದೆ, ರೈತರು ಕೈಕಟ್ಟಿ ಕುಳಿತರೆ ಪರಿಸ್ಥಿತಿ ಏನಾಗಬಹುದು, ವಿದ್ಯಾರ್ಥಿಗಳು ಕೈಕಟ್ಟಿ ಕುಳಿತರೆ ಏನಾಗಬಹುದು ಆ ಪರಿಸ್ಥಿತಿ. ಒಂದು ಸಲ ಯೋಚಿಸಿ. ನೀನೀಗ ತರಗತಿಯಲ್ಲಿ ನಡೆಯುವ ಎಲ್ಲ ಸರಳ ಸಂವಾದ ಮತ್ತು ವಿವಿಧ ಚರ್ಚೆಗಳಲ್ಲಿ ಭಾಗವಹಿಸುವೆಯಲ್ಲವೇ? ನೀನು ಜಾಣಮರಿ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಜಾಣಮರಿಗಳಾಗಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಮುಗಿಸೋಣ.